ಆಲೋಚನೆ ಮಾಡಿ. ಅಮಾಯಕರ ಮೇಲೆ ಗುಂಡಿಕ್ಕಿಕೊಂಡಿದ್ದಂತಹ ಉಗ್ರವಾದಿಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ, ಧಿಕ್ಕಾರ, ಪಾಕಿಸ್ತಾನಕ್ಕೆ ಧಿಕ್ಕಾರ, 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 ಪಾಕಿಸ್ತಾನಕ್ಕೆ ಧಿಕ್ಕಾರ. ಇವತ್ತಿನ ಒಂದು ಪ್ರತಿಭಟನೆ ನಮ್ಮ ಒಂದು ಧರ್ಮದ ಪರವಾಗಿ ನಾವು ಒಂದು ಎಸ್.ಎನ್. ನಗರ ವಿಭಾಗದ ಎಸ್.ಎನ್. ನಗರ ನೂರಾನಿ ಮಸೀದಿ ಹಾಗೂ ಹಮ್ಜಾ ಮಸೀದಿ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸ್ನೇಹಿತರೆ, ಈ ಪ್ರತಿಭಟನೆ ಏನಂತ ಹೇಳಿದ್ರೆ, ದಿನಾಂಕ 22ರಂದು ನಡೆದಂತಹ ಅಮಾನವೀಯ ಕೃತ್ಯ. ಆ ಕೃತ್ಯವೇನಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಕ್ಕೆ ಎಂದು ತೆರಳಿದಂತಹ ಒಂದು 27 ಜನರ ಒಂದು ತಂಡವು ಅಲ್ಲಿ ಒಂದು ವಿಶ್ರಾಂತಿ ಪಡೆಯುತ್ತಿರುವಾಗ, ಪ್ರವಾಸಿಗರು ವಿಶ್ರಾಂತಿ ಪಡೆಯುತ್ತಿರುವಾಗ ಅಚಾನಕ್ ಆಗಿ ಒಂದು ಹಲ್ಲೆ ನಡೆಯುತ್ತೆ. ಆ ಹಲ್ಲೆ ಯಾವ ರೀತಿ ನಡೆಯುತ್ತೆ, ಯಾವ ಸಮಯದಲ್ಲಿ ಯಾವ ರೀತಿ ಬಂದು ಒಂದು ಗುಂಡನ್ನು ಇಕ್ಕಿ ಅಂತವರನ್ನ ಕೊಲ್ತಾರೆ ಅಂತ ಹೇಳಿದ್ರೆ ಬಹಳ ಕಷ್ಟದ ಸಂಗತಿ. ಯಾಕಂತ ಹೇಳಿದ್ರೆ ಎಲ್ಲವೂ ಕಡೆ ಕೂಡ ನಮ್ಮ ಭಾರತದಲ್ಲಿ ಈ ರೀತಿ ಒಂದು ಕೃತ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಇಡೀ ಮನುಕುಲವೇ ಒಂದು ತಲೆ ತಗ್ಗಿಸುವಂತಹ ಒಂದು ಕೆಲಸವಾಗಿದೆ. ಈ ಕೆಲಸ ಬಾರಿ ಬಾರಿ ನಾವು ಪ್ರತಿ ಸಲವೂ ನೋಡ್ತಾ ಇರ್ಬೇಕಂತ ಹೇಳಿದ್ರೆ ಮರುಕಳಿಸ್ತಾ ಇದೆ. ಈ ಒಂದು ಘಟನೆ ಪದೇ ಪದೇ ಮರುಕಳಿಸ್ತಾ ಇದೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇಂತಹ ಘಟನೆಗಳು ಮರುಕಳಿಸಿದಂತೆ ಎಚ್ಚೆತ್ತುಕೊಳ್ಳಬೇಕು. ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಹೋರಾಟವನ್ನ ನಾವು ಬೆಂಬಲಿಸಬೇಕು. ಅದೇ ರೀತಿ ಇಂತಹ ಉಗ್ರಗಾಮಿಗಳನ್ನ ತಕ್ಷಣವೇ ಇಡೀ ಜಗತ್ತಿನ ಮುಂದೆ ತಂದು ತಕ್ಷಣವೇ ಇಂತಹ ಉಗ್ರಗಾಮಿಗಳನ್ನ ದಂಡವನ್ನು ವಿಧಿಸಬೇಕು. ಅದೇ ರೀತಿ ಅವರು ಯಾವ ರೀತಿ ಕೃತ್ಯವನ್ನು ಎಸಗಿದ್ದಾರೆ ಅದೇ ರೀತಿ ಅಂತವರನ್ನು ಗುಂಡಿಕ್ಕಿ ಸಾಯಿಸಬೇಕಂತ ಇಲ್ಲ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತೆ ಏನು ಇತ್ತೀಚಿನ ದಿನಗಳಲ್ಲಿ ಬೊಂಬೈ ಅಟ್ಯಾಕ್ ಮಾಸ್ಟರ್ ಮೈಂಡ್ ರಾಣಾ ಅವನಿಗೆ ತಗೋಬರ್ತಾರೆ. ಅದರ ನಂತರ ಈ ಘಟನೆ ನಡೆಯುತ್ತೆ. ಇನ್ನು 6 ತಿಂಗಳು ವಿಚಾರಣೆ ಅದು ಇದು ಅಂತೇಳಿ ಅವನಿಗೆ ಇಟ್ಕೊಂತಾರೆ. ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಭಾರತ ಸರ್ಕಾರ ತಕ್ಷಣ ಆ ರಾಣಾ ಎಂಬ ಉಗ್ರವಾದಿಗೆ ತಕ್ಷಣ ಅವನಿಗೆ ಗಲ್ಲು ಶಿಕ್ಷೆ ನೀಡಬೇಕು. ಮತ್ತೆ ಏನು ಸ್ಥಳೀಯ ಈ ಘಟನೆಯಲ್ಲಿ ಸ್ಥಳೀಯರು ಕೂಡ ಇದ್ದಾರೆ ಅಂತೇಳಿ ಇಬ್ರು ಕೂಡ ಹೇಳಿದ್ದಾರೆ, ಸ್ಥಳೀಯರು ಇದ್ದಾರೆ ಅಂತೇಳಿ. ನಿನ್ನೆ ರಾತ್ರಿ ನಮ್ಮ ಭಾರತೀಯ ಸೈನ್ಯ ದಾಳಿ ಅವರ ನಿವಾಸದ ಮೇಲೆ ದಾಳಿ ಮಾಡಿದೆ. ಕೇವಲ ದಾಳಿ ಮಾಡಬಾರ್ದು, ನಮ್ಮ ಶತ್ರು ದೇಶವಾಗಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿ ನಾವು ಮುಸ್ಲಿಂ ಸಮುದಾಯದಿಂದ ಕೂಡ ಒತ್ತಾಯ ಮಾಡ್ತೀವಿ. ಕೇಂದ್ರ ಸರ್ಕಾರ ಹಾಗೂ ನಮ್ಮ ಭಾರತ ಸರ್ಕಾರ ಯಾವುದೇ ನಿರ್ಧಾರ ತಗೊಂಡ್ರು ಭಾರತೀಯ ಮುಸಲ್ಮಾನರು ಕೇಂದ್ರ ಸರ್ಕಾರದ ಜೊತೆಗೆ ಇರುತ್ತೆ ಅಂತ ಹೇಳಿ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ. ಹಾಗೆ ಮತ್ತೆ ಕೆಲವು ಮಾಧ್ಯಮಗಳು ಮುಸ್ಲಿಂ ಹಾಗೂ ಇಸ್ಲಾಂನ ಒಂದು ಇದರಲ್ಲಿ ತಂದು ನಿಲ್ಸಿದೆ. ಅದು ತಪ್ಪು. ಯಾಕೆಂದ್ರೆ ಇಸ್ಲಾಂ ಏನು ಅಂದ್ರೆ ಇದೇ ಮಣ್ಣಿನಲ್ಲಿ ಹುಟ್ಟೋದು, ಇದೇ ಮಣ್ಣಿನಲ್ಲಿ ಸಾಯುವಂತವ್ರು ನಾವು. ಹಾಗಾಗಿ ನಾವು ದೇಶಕ್ಕಾಗಿ ಏನ್ ಮಾಡಲು ಸಿದ್ಧ. ಸ್ವಾತಂತ್ರ್ಯದಿಂದ ಹಿಡಿದು ಇದುವರೆಗೂ ದೇಶಕ್ಕಾಗಿ ನಮ್ಮ ತುಂಬಾನೇ ಕೆಲಸಗಳು ಆಗಿದ್ದಾವೆ. ಹಾಗಾಗಿ ನಮ್ಮನ್ನ ಟಾರ್ಗೆಟ್ ಮಾಡಿಬಿಟ್ಟು ಕೆಲವು ಮಾಧ್ಯಮಗಳು ಇಡೀ ಭಾರತದಾದ್ಯಂತ ನಮ್ಮ ಎಲ್ಲಾ ಮುಸ್ಲಿಮರನ್ನು ದೇಶದ್ರೋಹಿಗಳಂತೆ ಕಾಣುವ ಪರಿಸ್ಥಿತಿ ಎದುರಾಗಿದೆ. ಸೊ ಹಾಗಾಗಿ ಇದನ್ನ ನಮ್ಮ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಸಹಿತ ಇದನ್ನ ಖಂಡಿಸಬೇಕು. ಹಾಗೂ ಎಲ್ಲಾ ಭಯೋತ್ಪಾದಕರಿಗೂ ಮುಸ್ಲಿಮರು ಅಲ್ಲ. ಹಾಗಾಗಿ ಮುಸ್ಲಿಮರನ್ನ ಈ ರೀತಿ ಟಾರ್ಗೆಟ್ ಮಾಡಬಾರ್ದು. ಮುಸ್ಲಿಮರನ್ನ ಒಂದ್ ರೀತಿಯಲ್ಲಿ ಹೀಯಾಳಿಸುವ ರೀತಿಯಲ್ಲಿ ನೋಡಬಾರ್ದು. ಹಾಗಾಗಿ ಭಯೋತ್ಪಾದಕರಿಗೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಕೊಡಲ್ಲ. ಹಾಗೆ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡೋರಿಗೆ ಅದನ್ನ ನೀವು ಖಂಡಿಸಿ ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕು.